ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ವ್ಲಾಗ್ಸ್. ಇದು ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಸ್ನಾನ ಎಲ್ಲ ಮಾಡಿಕೊಂಡು ರವೆ ಉಂಡೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ದೇವರ ದೀಪಕ್ಕೆ ಅಂತ ಸಪ್ರೇಟಾಗಿ ಬೆಣ್ಣೆನ ಎತ್ತಿಕ್ಕಿದೆ. ಈ ಸೈಡು ಬೆಣ್ಣೆನ ಕಾಯಿಸ್ಕೊಳ್ಳೋಕೆ ಇಟ್ಕೋತಾ ಇದ್ದೀನಿ. ರವೆ ಉಂಡೆಗೆ 3-4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಲವಂಗ ಇಷ್ಟನ್ನು ಎಣ್ಣೆಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಆಗಿ ಫ್ರೈ ಆದಮೇಲೆ ರವೆನ ಹಾಕೋತಾ ಇದ್ದೀನಿ. ರವೆ ನಾನು 1.5 ಗ್ಲಾಸಷ್ಟು ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಊರಿನಲ್ಲಿ ಹುರ್ಕೋತಾ ಇದ್ದೀನಿ. ಕೊಬ್ಬರಿದು ಮೇಲ್ಗಡೆ ಏನು ಕಪ್ಪು ಭಾಗ ಇರುತ್ತೆ ಅದನ್ನು ತೆಗೆದು ತುರಿದಿಟ್ಕೊಂಡಿದ್ದೀನಿ. ರವೆನೆಲ್ಲ ಚೆನ್ನಾಗಿ ಹುರಿದಿಟ್ಕೊಂಡ್ಮೇಲೆ 1.5 ಗ್ಲಾಸಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಸಮ ಪ್ರಮಾಣ ಹಾಕೋತಾ ಇದ್ದೀನಿ. 1.5 ಗ್ಲಾಸ್ ರವೆಗೆ 1.5 ಗ್ಲಾಸ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಸಣ್ಣ ಮಿಕ್ಸಿ ಜಾರ್ಗೆ ಒಂದು 3-4 ಏಲಕ್ಕಿ ಮತ್ತು ಸಕ್ಕರೆನ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಈ ರವೆ ಏನು ಹುರ್ಕೋತಾ ಇದ್ದೀನಿ ನೋಡಿ ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಕೊಬ್ಬರಿ ತುರಿ ಕೂಡ ಹಾಕೋತಾ ಇದ್ದೀನಿ. ರವೆ ಉಂಡೆಗೆ ಕೊಬ್ಬರಿ ತುರಿನ ಹಾಕಿದಷ್ಟು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಲನ್ನು ಮಧ್ಯದಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಹುರ್ಕೋಬೇಕು. ನಾವು ಉಂಡೆ ಮಾಡಿ ಕಟ್ಟೋದಕ್ಕೆ ಹದವಾಗಿ ಆಗೋಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ದೇವರ ನೈವೇದ್ಯಕ್ಕೆ ಅಂತ ಸಪ್ರೇಟಾಗಿ ಈ ರೀತಿ ಎತ್ತಿಟ್ಬಿಡ್ತೀನಿ. ರವೆ ಉಂಡೆ ಸಾಫ್ಟಾಗಿ ತುಂಬ ಚೆನ್ನಾಗಾಗಿತ್ತು. ತುಪ್ಪ ಕೂಡ ರೆಡಿಯಾಗಿತ್ತು. ಸ್ವಲ್ಪ ಜವಾದು ಪೌಡ್ರು, ಪಚ್ಕರ್ಪೂರ, ದೇವರಿಗೆ ಹಚ್ತೀವಲ್ಲ ಮಾಮೂಲಿ ಕರ್ಪೂರ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಕಡೆ ದೇವರಿಗೆ ಹಣ್ಣೆಲ್ಲ ತಂದಿದ್ವಲ್ಲ ಅದನ್ನೆಲ್ಲ ತೊಳೆದು ನೀಟಾಗಿ ಒಂದು ಬೇಸನ್ಗೆ ಹಾಕ್ತಾ ಇದ್ದಾಳೆ ನನ್ನ ಮಗಳು. ಒಬ್ಬಟ್ಟಿಗೆ ಹೂರಣನ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ರಾತ್ರಿನೇ ಹೂರಣ ಎಲ್ಲ ರುಬ್ಬಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ದೇವ್ರ ನೈವೇದ್ಯಕ್ಕೆ ಬೇಗ ಮಾಡ್ಬೋದು. ಈ ಸೈಡು ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ದೇವ್ರ ಫೋಟೋನೆಲ್ಲ ನೀಟಾಗಿ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ದೇವ್ರ ಮುಖವಾಡನ ರೆಡಿ ಮಾಡ್ಕೋತಾ ಇದ್ದೀನಿ. 15-16 ವರ್ಷದ ಹಿಂದಿನ ಮುಖವಾಡ ಇದು. ಆವಾಗಲೇ ಈ ರೀತಿ ಡೆಕೋರೇಟ್ ಮಾಡಿಸ್ಕೊಂಡಿದ್ದೆ ನಾನು. ಐಲಿನಲ್ಲಿ ಈ ರೀತಿ ಐಬ್ರೋ ಮತ್ತು ಕಣ್ಣನ್ನೆಲ್ಲ ಬರೆದಿಟ್ಕೋತಾ ಇದ್ದೀನಿ. ದೇವರಿಗೆ ಅಂತಲೇ ಸಪ್ರೇಟ್ ಐಲೈನು ಮತ್ತು ಲಿಪ್ಸ್ಟಿಕ್ಕು ಇದನ್ನೆಲ್ಲ ಎತ್ತಿಟ್ಟಿರ್ತೀನಿ. ಅದನ್ನೇ ಮಾತ್ರನೇ ಯೂಸ್ ಮಾಡೋದು. ದೇವ್ರ ಮುಖವಾಡನೆಲ್ಲ ರೆಡಿ ಮಾಡಿಟ್ಟು ಸೀರೆನೆಲ್ಲ ನರಿಗೆ ಮಾಡಿ ಇಟ್ಕೋತಾ ಇದ್ದೀನಿ.
ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ ನಾನು ಸೀರೆ ನರಿಗೆ ಹಿಡಿವಾಗ. ಈ ರೀತಿ ಯಾರಾದರೂ ಹೆಲ್ಪ್ಗಿದ್ರೆ ಬೇಗ ಬೇಗ ಕೆಲಸ ಆಗುತ್ತೆ. ದೇವರ ಬಿಂದಿಗೆ ಇಡೋದಕ್ಕೆ ಬಾಳೆ ಎಲೆ ಮೇಲೆ ಅಕ್ಕಿ ಇಟ್ಟು ಈ ರೀತಿ ಸೀರೆ ಉಡಿಸಿ ರೆಡಿ ಮಾಡಿದ್ದೀನಿ. ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಮಧ್ಯರಾತ್ರಿ 1 ಗಂಟೆ ಆಗಿತ್ತು. ಸೀರೆ ಮತ್ತು ಒಡವೆನ ಮಾತ್ರ ಹಾಕ್ಬಿಡ್ತೀನಿ. ಬೆಳಗ್ಗೆ ಕಳಸ ನಿಟ್ಟು ಪ್ರತಿಷ್ಠಾಪನೆ ಮಾಡ್ಕೋತೀನಿ. ಹೀಗಿತ್ತು ಹಬ್ಬದ ಹಿಂದಿನ ದಿನದ ವ್ಲಾಗು. ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.